ಹಾ ಸರ್, ನಮಸ್ತೆ. ಹಲೋ. ನನ್ನ ಧ್ವನಿ ಕೇಳಿಸ್ತಾ ಇದೆ ನಿಮಗೆ? ಹಾ, ಕೇಳಿಸ್ತಾ ಇದೆ, ಹೇಳಿ. ಹಾ, ಆ ಘಟನೆ ಹೇಗೆ ನಡೀತು, ಏನಾಗಿದೆ? ಶಿವಮೊಗ್ಗದ ಇಂದ ಸಾಗರದ ಮೂಲಕ ಸಿರ್ಸಿಗೆ ಹೊರಟಿದ್ದಂತ ಕಾರ್ ಅದು ಸಾಗರದ ಗಣಪತಿ ಕೆರೆ ಏರಿ ಮೇಲೆ ವೇಗವಾಗಿ ಬಂದಿದೆ. ಅಲ್ಲಿ ಹಾ, ಮಧ್ಯದಲ್ಲಿದ್ದಂತ ವಿದ್ಯುತ್ ಕಂಬವನ್ನು ತಪ್ಪಿಸಲು ಹೋಗಿ ಹಾ. ಚಾಲಕ ಚರಂಡಿಗೆ ಕಾರನ್ನ ಉರುಳಿದೆ. ಹಲೋ. ಹೇಳಿ ಹೇಳಿ ರಮೇಶ್ ಅವರೇ, ಹೇಳಿ. ಚಾಲಕನ ನಿಯಂತ್ರಣ ತಪ್ಪಿ ಕಾರು ಚರಂಡಿಗೆ ಉರುಳಿದ್ದು ಯಾವುದೇ ಪ್ರಾಣಾಪಾಯ ಸಂಭವಿಸಿರುವುದಿಲ್ಲ. ಆದರೆ ಸಾಗರದಲ್ಲಿ BH ರಸ್ತೆಯ ಗಣಪತಿ ಕೆರೆ ಏರಿ ಮೇಲೆ ಇತ್ತೀಚಿನ ದಿನದಲ್ಲಿ ತುಂಬಾ ಅಪಘಾತಗಳು ನಡೀತಾ ಇದೆ. ಹಾ, ಆಮೇಲೆ ಸಾಗರ BH ರಸ್ತೆಯಲ್ಲಿ ಡಿವೈಡರ್ ಹಾಕಿರೋದ್ರಿಂದ ಅವೈಜ್ಞಾನಿಕವಾದ ಕಾಮಗಾರಿಯಾಗಿ ಮತ್ತೆ ಆ ಡಿವೈಡರ್ ಇಂದಲೂ ತುಂಬಾ ಅಪಘಾತ ಹಾಕಿ ಮೊದಲನೇ ದಿನವೇ 2 ಅಪಘಾತ ಸಂಭವಿಸಿತು. ಆದ್ರೆ ಯಾವುದೇ ರೀತಿಯ ಕ್ರಮಗಳನ್ನು ತಗೊಳ್ತಾ ಇಲ್ಲ. ಸಂಬಂಧಪಟ್ಟ ಇಲಾಖೆಯವರು ಈ ಬಗ್ಗೆ ಸೂಕ್ತ ಕ್ರಮ ಜರುಗಿಸಬೇಕು ಅಂತ ಹೇಳಿ ಸಾರ್ವಜನಿಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸಾಗರದ ಗಣಪತಿ ಕೆರೆಯರಿ ಬಳಿ ಈ ರೀತಿ ಘಟನೆಗಳು ಆಗಾಗ ನಡೀತಾನೆ ಇರುತ್ತೆ. ಅವೈಜ್ಞಾನಿಕ ಕಾಮಗಾರಿಯು ಕಾರಣ ಆಗಿರ್ಬೋದು ಅಂತೇಳಿ ಸಾಗರದ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕಾಗಿದೆ. ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು ರಮೇಶ್ ಅವರೇ. ನಮಸ್ತೆ ಸರ್, ಥ್ಯಾಂಕ್ ಯು.